ಕ್ರಿಸ್ತನು 7 ಸಭೆಗಳಿಗೆ ಬರೆಯುವುದು. ಜೇಷಾಮ್ ಜಬುದೊರೆ. ಅಧ್ಯಾಯ 2. ಯೇಸು ಕ್ರಿಸ್ತನು ಯೋಹಾನನಿಗೆ ಈ 7 ಪತ್ರಗಳನ್ನು ಬರೆಯಲು ಹೇಳಿದಾಗ ಪ್ರಕಟಣೆಯಲ್ಲಿ 11ರಲ್ಲಿ ಹೇಳಲ್ಪಟ್ಟಿರುವ 7 ಪಟ್ಟಣಗಳಲ್ಲಿಯೂ ಕ್ರೈಸ್ತ ವಿಶ್ವಾಸಿಗಳ ಗುಂಪು ಸ್ಥಾಪಿಸಲ್ಪಟ್ಟಿತು. ಈ 7 ಪಟ್ಟಣಗಳು ರೋಮ್ ನಗರಗಳಲ್ಲಿ ಇದ್ದುದರಿಂದ ಒಂದೊಂದು ಸಭೆಯಾಗಿ ಪಟ್ಟಿಯಲ್ಲಿರುವ ಪ್ರಕಾರ ಸಂಧಿಸುವುದು ಸುಲಭವಾಗಿತ್ತು. ರೋಮ್ ರಾಜ್ಯದ ಅಂಚೆ ಸೇವೆಯು ಈ ಸಭೆಗಳಿಗೆ ಸುಲಭವಾಗಿ ಸಿಕ್ಕಿತು. ಇವುಗಳು ಏಷ್ಯಾದಲ್ಲಿಯೇ ಶ್ರೀಮಂತ ನಗರಗಳೆಂದು ಹೆಸರು ಗಳಿಸಿತು. ಅದರೊಂದಿಗೆ ಈ ನಗರಗಳು ಪ್ರಮುಖ ನಗರಗಳಾಗಿದ್ದವು. ಪ್ರಕಟಣೆ ಪುಸ್ತಕವು ಗುರುತುಗಳಿಂದ ತುಂಬಲ್ಪಟ್ಟ ಒಂದು ಪುಸ್ತಕ. ಒಂದು ಕಾಲದಲ್ಲಿ ಈಗಿರುವ ಅನೇಕ ಸಭೆಗಳು ಅದನ್ನು ಅರ್ಥ ಮಾಡಿಕೊಳ್ಳದ ಪಕ್ಷದಲ್ಲಿ ಓದುವುದರಲ್ಲಿಯೂ ಅದನ್ನು ಕುರಿತು ಪರೀಕ್ಷಿಸುವುದರಲ್ಲಿಯೂ ಆಲಸ್ಯ ತೋರಿಸಿದ್ದಾರೆ. ಈಗಲಾದರೂ ಹಾಗಿಲ್ಲ, ಪರೀಕ್ಷಿಸಿ ತಿಳುಕೊಳ್ಳುತ್ತಿದ್ದಾರೆ. ಈ 7 ಸಭೆಗಳಿಗೆ ಕೊಡಲ್ಪಟ್ಟ ಸಂದೇಶಗಳು ಆ ಕಾಲದಲ್ಲಿ ಏಷ್ಯಾದ ಸಭೆಗಳಿಗೆ ಮಾತ್ರವೇ ಕೊಡಲ್ಪಟ್ಟಿತಾ? ಇಲ್ಲವೇ ಸಭೆಯ ಚರಿತ್ರೆಯಲ್ಲಿ, ಅಂದರೆ ಅಪೊಸ್ತಲರ ಕಾಲದಲ್ಲಿದ್ದ ದಿನಗಳಿಂದ ಯೇಸು ಕ್ರಿಸ್ತನ 2ನೇ ಬರೋಣದ ಮಟ್ಟಿಗೂ ಹಬ್ಬಿರುವ ಎಲ್ಲ ಸಭೆಗಳಿಗೂ ಕೊಡಲ್ಪಟ್ಟು ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ನಡೆದುದನ್ನು ತಿಳಿಸುವಂಥವುಗಳಾಗಿರುವುದಾ ಎಂದು ಕೊಡಲ್ಪಟ್ಟ ತಿಳುವಳಿಕೆಯಾಗಿರುವುದಾ? ಯೋಹಾನನ ಕಾಲದಿಂದ ಲೋಕದ ಅಂತ್ಯದವರೆಗೆ 7 ಕಾಲಗಳಲ್ಲಿ ನಡೆದ ಅನುಭವಗಳನ್ನು ಕುರಿತು ಬರೆಯಲ್ಪಟ್ಟ ಸಂದೇಶಗಳ? ಇವುಗಳನ್ನು ಕುರಿತು ಪರೀಕ್ಷಿಸೋಣ. 1. ಅವುಗಳು ಊರೊಳಗಿರುವ ಸಭೆಗಳಿಗೆ ಬರೆಯಲ್ಪಟ್ಟ ಸಂದೇಶಗಳು. ಸಭೆಗಳಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ಕುರಿತು ಮಾತನಾಡಿದವುಗಳು. ಯೋಹಾನನು ಪತ್ರಗಳಲ್ಲಿ ಬರೆದಿರುವ ಸಂದೇಶಗಳ ಪ್ರಕಾರವೇ ಸಭೆಗಳ ಸ್ಥಿತಿಯು ಆ ಕಾಲದಲ್ಲಿತ್ತು. 2. ಈ ಸಂದೇಶಗಳು ಎಲ್ಲ ಕಾಲದಲ್ಲಿಯೂ ಜೀವಿಸುತ್ತಿರುವ ಎಲ್ಲ ವಿಶ್ವಾಸಿಗಳಿಗಾಗಿಯೂ ಎಲ್ಲ ಮನುಷ್ಯರಿಗಾಗಿಯೂ ಬರೆಯಲ್ಪಟ್ಟದ್ದು. ಏಕೆಂದರೆ ತಿರುಗಿ ತಿರುಗಿ ಜಯ ಹೊಂದುವವನು ಯಾರೋ ಎಂದು ಯೇಸು ಉಪಯೋಗಿಸುತ್ತಾನೆ. ವಾಗ್ದಾನಗಳು, ಆಜ್ಞಾ ವಿಧಿಗಳು ಎಲ್ಲವೂ ಪ್ರತಿಯೊಬ್ಬೊಬ್ಬರಿಗಾಗಿಯೂ ವೈಯಕ್ತಿಕವಾಗಿಯೂ ಕೊಡಲ್ಪಟ್ಟಿದೆ. ಕಿವಿಯುಳ್ಳವನು ಕೇಳಲಿ ಎಂದು ಹೇಳುವಾಗ ಆ ಸತ್ಯವು ಪ್ರತಿಯೊಬ್ಬೊಬ್ಬರಿಗೂ ಎಂದು ಅರ್ಥ. 3. ಈ ಸಂದೇಶಗಳು ಪ್ರತಿಯೊಂದು ಸಭೆಗೂ ಕೊಡಲ್ಪಟ್ಟಿದೆ. 4. ಎ 7 ವಿಧದ ಸಭೆಗಳು. ಬಿ 7 ವಿಧದ ಆ ಕಾಲದ ಕ್ರೈಸ್ತರುಗಳು. ಸಿ 7 ವಿಧದ ಈ ಕಾಲದ ಕ್ರೈಸ್ತರುಗಳು. ಡಿ 7 ವಿಧದ ಕ್ರೈಸ್ತರ ಕಾಲಗಳಲ್ಲಿ ಉಂಟಾದ ಆಶೀರ್ವಾದಗಳು, ಶಾಪಗಳು, ಇವುಗಳ ಬೇರೆ ಬೇರೆ ಸ್ಥಿತಿಗಳು, ಸಮಯಗಳು ಎಲ್ಲವನ್ನು ಕುರಿತು ಯೆಹೋವನ ಕಾಲದಿಂದ ಲೋಕದ ಅಂತ್ಯದವರೆಗೆ ಇರುವ ಕ್ರೈಸ್ತ ಸಭೆಗಳ ಬೇರೆ ಬೇರೆ ಸ್ಥಿತಿಗಳನ್ನು ಗುರುತುಗಳಾಗಿ ತೋರಿಸುತ್ತದೆ. ಕಾರಣವೇನೆಂದರೆ ದಾನಿಯೇಲನ 2, 7, 8 ಅಧ್ಯಾಯಗಳಲ್ಲಿ ಬರುವ ಪ್ರವಾದನೆಗಳು ಒಂದರ ಹಿಂದೆ ಒಂದರಂತೆ ನೋಡುವಾಗ ಅವುಗಳು ದಾನಿಯೇಲನ ಕಾಲದಿಂದ ಲೋಕದ ಅಂತ್ಯದವರೆಗೆ ನಡೆಯುವ ಸಂಭವಗಳನ್ನು ಕುರಿತು ಬರೆದದ್ದಾಗಿದೆ. ಒಬ್ಬನೇ ದೇವರಿಂದ ಉತ್ತೇಜಿಸಲ್ಪಟ್ಟು ಬರೆಯಲ್ಪಟ್ಟವುಗಳು. ಆದುದರಿಂದ ಈ 2 ಪುಸ್ತಕಗಳ ಪ್ರವಾದನೆಗಳು ಒಂದನ್ನೊಂದು ಹೋಲುತ್ತವೆ, ಒಂದೇ ಕಾರ್ಯಗಳನ್ನು ಕುರಿತು ಹೇಳುವಂಥದ್ದಾಗಿಯೂ ಇವೆ. ಪ್ರಕಟಣೆಯ 7 ಮುದ್ರೆಗಳು, 7 ತುತ್ತೂರಿಗಳು, 7 ಸಭೆಗಳಿಗೆ ಬರೆಯಲ್ಪಟ್ಟ ಸಂದೇಶಗಳು ದಾನಿಯೇಲನ ಪುಸ್ತಕದಲ್ಲಿ 7 ರೀತಿಯಲ್ಲಿ ಲೋಕಾಂತ್ಯವನ್ನು ಕುರಿತು ಸ್ಥಿತಿಗತಿಗಳನ್ನು ಕುರಿತು ಬರೆಯಲ್ಪಟ್ಟಿರುತ್ತವೆ. ಸಭೆಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ಆ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಂತೆ ನಡೆಯುತ್ತಿವೆ. ಕೆಲವು ಸಮಯಗಳಲ್ಲಿ ಪ್ರವಾದನೆಗಳು ನೆರವೇರಿದ ನಂತರವೇ ನಾವು ಅವುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತೇವೆ. ಇಸ್ಕರಿಯೋತ
ಯೂದನು ತನ್ನನ್ನು ಹಿಡಿದುಕೊಡುವ ವಿಷಯವನ್ನು ಯೇಸುವು ತನ್ನ ಶಿಷ್ಯರಿಗೆ ಮೊದಲೇ ತಿಳಿಸಿದನು. ಅದು ನಡೆದ ನಂತರವೇ ಶಿಷ್ಯರು ಯೇಸುವನ್ನು ಅಧಿಕವಾಗಿ ನಂಬುವರಾದರು. ಒಂದೊಂದು ಸಭೆಗೂ ಯೇಸುವಿನ ಪರಿಚಯವು ಚೆನ್ನಾಗಿರುತ್ತದೆ. ಸಭೆಯ ಅಗತ್ಯತೆಗಳನ್ನು ಎಲ್ಲ ಸಮಯಗಳಲ್ಲಿಯೂ, ಎಲ್ಲ ಸ್ಥಳಗಳಲ್ಲಿಯೂ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಂಧಿಸಲು ಯೇಸು ಶಕ್ತನಾಗಿದ್ದಾನೆ ಎಂಬುದನ್ನು ಅವರು ತಿಳಿಸುತ್ತಾರೆ. ಯಾವ ಕಾಲದಲ್ಲಿ ಯಾವ ಸಭೆ ಇರುತ್ತದೋ ಆ ಸಭೆಯ ಬಿಡುಗಡೆ ನಾಯಕನಾಗಿ ಯೇಸು ಇರುತ್ತಾನೆ. 100 ವರ್ಷಗಳು ಕಳೆದ ಹಾಗೆ ಸಭೆಯ ಚರಿತ್ರೆಗಳು ನಮಗೆ ತಿಳಿದು ಬರುತ್ತವೆ. ಯೇಸುಕ್ರಿಸ್ತನು ತನ್ನ ಸಭೆಯನ್ನು ಎಚ್ಚರದಿಂದ ಗಮನಿಸುತ್ತಲೇ ಇರುತ್ತಾನೆ. ಸಭೆಯ ಬೆಳಕು ಆರಿ ಹೋಗದಿರುವ ಹಾಗೆ ಗಮನವಿಟ್ಟು ನೋಡುತ್ತಲೇ ಇರುತ್ತಾನೆ. ಆತನೇ ಸಭೆಗೆ ಬೆಳಕು, ಜೀವವೂ ಆಗಿದ್ದಾನೆ. ನಾನೇ ಬಾಗಿಲು, ನನ್ನ ಮೂಲಕವಾಗಿ ಒಳಗೆ ಬರುವವನು ರಕ್ಷಿಸಲ್ಪಡುತ್ತಾನೆ, ತನ್ನ ಮೇವನ್ನು ಕಂಡುಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ. ಯೆಹೋವನ 10:9. ಮೈಕಲ್ ಏಂಜಲೋ ಎಂಬ ಶಿಲ್ಪಿಯು ಒಂದು ಕಾಡಿನಲ್ಲಿರುವ ಒಂದು ದೊಡ್ಡ ಬಂಡೆಯನ್ನು ನೋಡಿ, ಆ ಎಷ್ಟು ಸುಂದರವಾದ ದೇವದೂತನು ಎಂದು ಆಶ್ಚರ್ಯಪಟ್ಟನಂತೆ. ಪಕ್ಕದಲ್ಲಿದ್ದ ಅವರ ಸ್ನೇಹಿತರಿಗೆ ಅರ್ಥವಾಗದೆ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರಂತೆ. ಆದರೆ ಆ ಶಿಲ್ಪಿಯು ಕೆಲವು ದಿನಗಳೊಳಗೆ ತನ್ನ ಬಳಿಯಲ್ಲಿದ್ದ ಉಳಿಯಿಂದಲೂ ಸುತ್ತಿಗೆಯಿಂದಲೂ ಒಬ್ಬ ಸುಂದರವಾದ ದೇವದೂತನ ಆಕೃತಿ ಅದರಲ್ಲಿ ಕೆತ್ತಿದಾಗ ಎಲ್ಲರಿಗೂ ಆಶ್ಚರ್ಯವಾಯಿತಂತೆ. 7 ಸಭೆಗಳನ್ನು ಕುರಿತು ನಾವು ಇನ್ನೂ ಪರೀಕ್ಷಿಸುವಾಗ ಯೆಹೋವ ಮೆಕ್ಕದೇಸ್, ಅಂದರೆ ನಮ್ಮನ್ನು ಪರಿಶುದ್ಧಪಡಿಸುವ ಕರ್ತನನ್ನು, ಆತನ ಮಾರ್ಗಗಳನ್ನು ತಿಳಿಯಬಹುದು. ಆತನೇ ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದನು. ನಮ್ಮನ್ನು ಪರಿಶುದ್ಧತೆಗೆ ಒಪ್ಪಿಸಿಕೊಡೋಣ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ
ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.